ಡಾಕ್ಟರ್ ರಾಜ್ಕುಮಾರ್, ಕರುನಾಡಿನ ಧ್ರುವತಾರೆ. ನಮಸ್ಕಾರ ಫ್ರೆಂಡ್ಸ್, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಫ್ರೆಂಡ್ಸ್, ಜಸ್ಟ್ ಇಮ್ಯಾಜಿನ್ ಮಾಡಿ, ಯಾವುದೇ ಸೋಷಿಯಲ್ ಮೀಡಿಯಾ ಇಲ್ಲ, ಪಬ್ಲಿಸಿಟಿ ಮಾಡೋಕ್ಕೆ PR ಟೀಮ್ ಇಲ್ಲ, ಇಂಟರ್ನೆಟ್ ಅನ್ನೋದು ಕನಸಿನ ಮಾತು. ಇಷ್ಟೆಲ್ಲ ಸೌಲಭ್ಯಗಳಿರೋ ಇವತ್ತಿನ ಕಾಲದಲ್ಲೇ ಒಬ್ಬ ವ್ಯಕ್ತಿ ಜನರ ಮನಸ್ಸಲ್ಲಿ ನೆಲೆಸೋದು ಕಷ್ಟ. ಆದರೆ ದಶಕಗಳ ಕಾಲ ಕೋಟ್ಯಂತರ ಜನರ ಆರಾಧ್ಯ ದೈವವಾಗಿ, ಕನ್ನಡಿಗರ ಅಸ್ಮಿತೆಯಾಗಿ ಒಬ್ಬ ಮನುಷ್ಯ ಬದುಕಿದ್ರು ಅಂದರೆ ಅದು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಮಾತ್ರ. ಕಾಲದ ಪುಟಗಳಲ್ಲಿ ಎಷ್ಟೋ ರಾಜರು ಬಂದು ಹೋಗಿರಬಹುದು, ಆದರೆ ಕನ್ನಡಿಗರ ಹೃದಯ ಸಾಮ್ರಾಜ್ಯವನ್ನು ಆಳಿದ ಏಕೈಕ ರಾಜ ಇವರು. ಇವತ್ತು ನೀವು ಕರ್ನಾಟಕದ ಯಾವುದೇ ಹಳ್ಳಿಗೆ ಹೋಗಿ, ಯಾವುದೋ ಒಂದು ಆಟೋ ಹತ್ತಿ, ಅಲ್ಲಿ ನಿಮಗೆ ಅಣ್ಣಾವರ ಆ ಮುಗುಳು ನಗೆಯ ಫೋಟೋ ದರ್ಶನವಾಗುತ್ತೆ. ಹಬ್ಬಗಳಲ್ಲಿ, ಶುಭ ಸಮಾರಂಭಗಳಲ್ಲಿ ಇಂದಿಗೂ ಅವರೇ ಹಿರಿಯಣ್ಣ. ಯಾಕೆ ಗೊತ್ತಾ? ಅವರು ಕೇವಲ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲಿಲ್ಲ, ಕನ್ನಡಿಗರ ಜೀವನದಲ್ಲಿ ಒಬ್ಬರಾಗಿ ಬದುಕಿದ್ರು. ಇವತ್ತು ನಾವು ನೋಡ್ತಿರೋದು ಬರೀ ಒಬ್ಬ ಸೂಪರ್ ಸ್ಟಾರ್ ಕಥೆಯಲ್ಲ, ಬಡತನದ ಬೇಗೆಯಿಂದ ಬಂದು ಇಡೀ ನಾಡಿನ ಶಕ್ತಿಯಾಗಿ ಬೆಳೆದ ಒಬ್ಬ ಮುತ್ತುರಾಜನ ಐತಿಹಾಸಿಕ ಪಯಣ. ಆ ಮುತ್ತುರಾಜನು ಅದು ಏಪ್ರಿಲ್ 24, 1929 ಚಾಮರಾಜನಗರದ ಗಡಿನಾಡು ಗಾಜನೂರಿನಲ್ಲಿ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಮತ್ತು ಲಕ್ಷ್ಮಮ್ಮ ದಂಪತಿಯ ಮಡಿಲಲ್ಲಿ ಮುತ್ತುರಾಜ ಜನಿಸಿದರು. ತಂದೆ ಪುಟ್ಟಸ್ವಾಮಯ್ಯನವರು ಆಗಿನ ಕಾಲದ ಪ್ರಸಿದ್ಧ ರಂಗಭೂಮಿ ಕಲಾವಿದರು. ಆದರೆ ಕಲಾವಿದನ ಬದುಕು ಬಡತನದ ನೆರಳಿನಲ್ಲೇ ಇತ್ತು. ಹೊತ್ತಿನ ಊಟಕ್ಕೂ ತತ್ಪಾರ ಪಡುವ ಪರಿಸ್ಥಿತಿ. ಈ ಬಡತನವೇ ಎಳೆಯ ಮುತ್ತುರಾಜನನ್ನು ಶಾಲೆ ಬಿಡಿಸಿ ರಂಗಭೂಮಿಯತ್ತ ನೂಕಿತು. ಆದರೆ ಅದೇ ಅವರಿಗೆ ವರವಾಯಿತು. ಗುಬ್ಬಿ ವೀರಣ್ಣನವರ ಶ್ರೀ ಗುಬ್ಬಿ ಚನ್ನಬಸವೇಶ್ವರ ನಾಟಕ ಕಂಪನಿ ಮುತ್ತುರಾಜನ ಪಾಲಿನ ರಿಯಲ್ ಯೂನಿವರ್ಸಿಟಿ ಆಯಿತು. ಅಲ್ಲಿ ಪರದೆ ಎಳೆಯೋದು, ಪೆಟ್ರೋಮ್ಯಾಕ್ಸ್ ದೀಪ ಹಿಡಿಯೋದು, ಸಣ್ಣ ಪುಟ್ಟ ವೇಷ ಹಾಕೋದು, ಹೀಗೆ ಪ್ರತಿಯೊಂದು ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದ್ರು. ರಂಗಭೂಮಿಯ ಆ ಕಠಿಣ ಶಿಸ್ತು, ಧ್ವನಿ ನಿಯಂತ್ರಣ ಮತ್ತು ಮೈ ಬಗ್ಗಿಸಿ ದುಡಿಯುವ ಗುಣವೇ ಮುಂದೆ ಅವರು ನಟ ಸಾರ್ವಭೌಮನಾಗೋಕೆ ಭದ್ರ ಬುನಾದಿ ಹಾಕಿಕೊಟ್ಟಿತು. ಪರದೆಯ ಹಿಂದೆ ನಿಂತು ಇತರರ ಡೈಲಾಗ್ಗಳನ್ನು ಕಂಠಪಾಠ ಮಾಡ್ತಿದ್ದ ಆ ಹುಡುಗ ಮುಂದೆ ಇಡೀ ನಾಡೇ ತನ್ನ ಡೈಲಾಗ್ ಕೇಳಿ ಮೌನವಾಗುವಂತೆ ಮಾಡ್ತಾರೆ ಅಂತ ಯಾರೂ ಊಹಿಸಿರಲಿಲ್ಲ. ಕನ್ನಡದ ಲೇಖಕ ದೇವನೂರು ಮಹಾದೇವ ಹೇಳುವಂತೆ, ಈ ಜೀವವೇ ಆ ಜೀವಕ್ಕೆ ನಡಿ ಎಂಬಂತೆ ರಂಗಭೂಮಿಯ ಮುತ್ತುರಾಜ ಕನ್ನಡದ ರಾಜಕುಮಾರನಾದದ್ದು ಹೀಗೆ. ಬೇಡರ ಕಣ್ಣಪ್ಪನ ಉದಯ 1954 ಸಮಯ. ಕನ್ನಡ ಚಿತ್ರರಂಗ ತನ್ನ ಐಡೆಂಟಿಟಿಗಾಗಿ ಹುಡುಕಾಡ್ತಿದ್ದ ಕಾಲ. ಆಗ ನಿರ್ದೇಶಕ HLN ಸಿಂಹ ಅವರು ತಮ್ಮ ಬೇಡರ ಕಣ್ಣಪ್ಪ ಚಿತ್ರಕ್ಕೆ ಹೊಸ ಮುಖದ ಹುಡುಕಾಟದಲ್ಲಿದ್ದರು. ಬಸ್ ನಿಲ್ದಾಣವೊಂದರಲ್ಲಿ ಆಕಸ್ಮಿಕವಾಗಿ ಸಿಂಹ ಅವರ ಕಣ್ಣಿಗೆ ಬಿದ್ದದ್ದೇ ಮುತ್ತುರಾಜ. ಸ್ಕ್ರೀನ್ ಟೆಸ್ಟ್ನಲ್ಲಿ ಅವರ ಕಣ್ಣುಗಳಲ್ಲಿದ್ದ ತೇಜಸ್ಸು ನೋಡಿ ಸಿಂಹ ಅವರು ಫಿದಾ ಆದರು. ಮುತ್ತುರಾಜ ಅನ್ನೋ ಹೆಸರನ್ನು ರಾಜ್ಕುಮಾರ್ ಎಂದು ಮರುನಾಮಕರಣ ಮಾಡಿದರು. ಆ ಚಿತ್ರ ಭಾರೀ ಯಶಸ್ಸು ಕಂಡಿತು. ರಾಜ್ಕುಮಾರ್ ರಾತ್ರಿ ಸ್ಟಾರ್ ಆದರು. ಆದರೆ ಬಾಸ್, ಸಿನಿಮಾ ಹಿಟ್ ಆಯಿತು ಅಂತ ಲೈಫ್ ತಕ್ಷಣ ಚೇಂಜ್ ಆಗಲಿಲ್ಲ. ಮದ್ರಾಸ್ನ ಸಣ್ಣ ಬಾಡಿಗೆ ಮನೆಯಲ್ಲಿ ಪತ್ನಿ ಪಾರ್ವತಮ್ಮನವರ ಜೊತೆ ಅತ್ಯಂತ ಕಷ್ಟದ ದಿನಗಳನ್ನು ಅವರು ಎದುರಿಸಿದರು. ಸ್ಟುಡಿಯೋಗೆ ಹೋಗಲು ಹಣವಿಲ್ಲದೆ ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತಿದ್ದ ದಿನಗಳವು. ಆ ಕಷ್ಟದ ಕಾಲದಲ್ಲಿ ಅವರಿಗೆ ಧೈರ್ಯ ತುಂಬಿ ಬೆನ್ನೆಲುಬಾಗಿ ನಿಂತವರು ಪಾರ್ವತಮ್ಮ. ಬದುಕಿನ ಬಂಡಿ ಸಾಗಿಸಲು ಒಂದೇ ವರ್ಷದಲ್ಲಿ 10-15 ಚಿತ್ರಗಳಲ್ಲಿ ಬಿಡುವಿಲ್ಲದೆ ನಟಿಸಿದರು. ರಾಜಕುಮಾರ ಕನ್ನಡ ತಾಯಿಗೆ ಮದ ಕುವರ. ಆ ಶ್ರಮ, ಆ ಹಸಿವು ಮತ್ತು ಆ ಹಠವೇ ಅವರನ್ನು ಮುಂದೆ ಕನ್ನಡ ಚಿತ್ರರಂಗದ ಅನಿವಾರ್ಯ ಶಕ್ತಿಯನ್ನಾಗಿಸಿತು. ನಟ ಸಾರ್ವಭೌಮನಾಗೋದು ಅಂದರೆ
ಸಾಮಾನ್ಯವಾಗಿ ಒಬ್ಬ ನಟ ಅಂದರೆ ಒಂದು ಶೈಲಿಯ ಪಾತ್ರಗಳಿಗೆ ಫೇಮಸ್ ಆಗ್ತಾರೆ. ಆದರೆ ಅಣ್ಣ ಅವರು ಹಾಗಲ್ಲ. ಅವರು ಮುಟ್ಟಿದ್ದೆಲ್ಲ ಚಿನ್ನ. ಪೌರಾಣಿಕ ಇರಲಿ, ಐತಿಹಾಸಿಕ ಇರಲಿ, ಇಲ್ಲವೇ ಕಮರ್ಷಿಯಲ್ ಸಿನಿಮಾ ಇರಲಿ, ಆ ಪಾತ್ರಗಳೊಳಗೆ ಅವರು ಪರಾಕಾಯ ಪ್ರವೇಶ ಮಾಡ್ತಿದ್ರು. ಬಬ್ರುವಾಹನ ಚಿತ್ರದಲ್ಲಿ ಅರ್ಜುನನಾಗಿ ತೂಕದ ನಟನೆ ಮತ್ತು ಬಬ್ರುವಾಹನನಾಗಿ ಆಕ್ರೋಶದ ಡೈಲಾಗ್ ಡೆಲಿವರಿ, ಇವೆರಡನ್ನೂ ಒಬ್ಬನೇ ನಟ ಮಾಡಿದ್ದಾನೆ ಅಂದರೆ ಇಂದಿನ ಯುವ ಪೀಳಿಗೆಗೆ ಅದು ಆಶ್ಚರ್ಯ ಅನಿಸುತ್ತೆ. ಮಯೂರ ಚಿತ್ರದಲ್ಲಿ ಕನ್ನಡಿಗರ ಸ್ವಾಭಿಮಾನವನ್ನು ಬಡಿದೆಬ್ಬಿಸಿದ್ರೆ, ಬಂಗಾರದ ಮನುಷ್ಯ ಚಿತ್ರದ ರಾಜೀವನ ಪಾತ್ರ ನೋಡಿ ಸಿಟಿಯಲ್ಲಿದ್ದ 100 ಯುವಕರು ಕೆಲಸ ಬಿಟ್ಟು ಹಳ್ಳಿಗಳಿಗೆ ಹೋಗಿ ವ್ಯವಸಾಯ ಶುರು ಮಾಡಿದರು. ದಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ರಾಜ್ಕುಮಾರ್. ಇನ್ನು ಕಸ್ತೂರಿ ನಿವಾಸದ ರವಿಯಾಗಿ ಪ್ರತಿಯೊಬ್ಬರ ಕಣ್ಣಲ್ಲೂ ನೀರು ಹಾಕಿಸಿದರು. ಭಾರತದ ಮೊದಲ ಅಪ್ಪಟ ಜೇಮ್ಸ್ ಬಾಂಡ್ ಆಗಿ CID 999 ಸರಣಿಯಲ್ಲಿ ಅವರು ತೋರಿದ ಸ್ಟೈಲ್ ಇವತ್ತಿಗೂ ಹೈ ಲೆವೆಲ್. ಪಾತ್ರ ಯಾವುದೇ ಇರಲಿ, ಅಲ್ಲಿ ರಾಜ್ಕುಮಾರ್ ಕಾಣ್ತಿರ್ಲಿಲ್ಲ, ಆ ಪಾತ್ರ ಮಾತ್ರ ಜೀವಂತವಾಗಿರ್ತಿತ್ತು. ಗಾನ ಗಂಧರ್ವನಾಗೋದು ಅಂದರೆ ಆರಂಭದ ವರ್ಷಗಳಲ್ಲಿ ರಾಜ್ಕುಮಾರ್ ಅವರಿಗೆ ಧ್ವನಿಯಾಗಿದ್ದು ಗಾಯಕ PB ಶ್ರೀನಿವಾಸ್. PBS ಅವರನ್ನು ಅಣ್ಣ ಅವರು ತಮ್ಮ ಶಾರೀರ ಅಂತಲೇ ಕರೀತಿದ್ರು. ಆದರೆ 1974ರಲ್ಲಿ ಒಂದು ಮಿರಾಕಲ್ ನಡೀತು. ಸಂಪತ್ತಿಗೆ ಸವಾಲ್ ಚಿತ್ರದ ಯಾರೇ ಕೂಗಾಡಲಿ ಹಾಡಿನ ರೆಕಾರ್ಡಿಂಗ್ಗೆ PBS ಬರೋದು ತಡವಾಯಿತು. ಆಗ ಸಂಗೀತ ನಿರ್ದೇಶಕ GK ವೆಂಕಟೇಶ್ ಅವರ ಒತ್ತಾಯದ ಮೇರೆಗೆ ರಾಜ್ಕುಮಾರ್ ಅವರೇ ಮೈಕ್ ಹಿಡಿದ್ರು. ಅಲ್ಲಿಂದ ಒಂದು ಹೊಸ ಇತಿಹಾಸ ಶುರುವಾಯಿತು. ಯಾರೇ ಕೂಗಾಡಲಿ, ರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಯಾವುದೇ ಶಾಸ್ತ್ರೀಯ ಸಂಗೀತದ ದೊಡ್ಡ ಹಿನ್ನೆಲೆ ಇಲ್ಲದಿದ್ರೂ ಶ್ರುತಿ ಮತ್ತು ಲಯದ ಮೇಲೆ ಅವರಿಗಿದ್ದ ಹಿಡಿತ ಘಟಾನುಘಟಿ ಪಂಡಿತರನ್ನೇ ಬೆರಗುಗೊಳಿಸಿತ್ತು. ಜೀವನ ಚೈತ್ರದ ನಾದಮಯ ಹಾಡಿನಲ್ಲಿ ಅವರು ಮಾಡಿದ ಆಲಾಪನೆ ಕೇಳಿ ರಾಷ್ಟ್ರಮಟ್ಟದ ಸಂಗೀತಗಾರರು ಸಲಾಂ ಹೊಡೆದರು. ಆ ಹಾಡಿಗೆ ರಾಷ್ಟ್ರ ಪ್ರಶಸ್ತಿಯೂ ಒಲಿತು. ಸ್ವರಗಳ ಮಾಧುರ್ಯ, ರಾಗದ ಸೌಂದರ್ಯ, ಮೃಗಗಳ ದಣೆ, ಖಗಗಳ ಕೊಣಿತೆ. ಸಿನಿಮಾ ಹಾಡುಗಳಿರಲಿ ಅಥವಾ ಭಕ್ತಿ ಗೀತೆಗಳಿರಲಿ, ಇಂದಿಗೂ ಕರ್ನಾಟಕದ ಪ್ರತಿ ಮನೆಯಲ್ಲಿ ಬೆಳಗಾಗೋದು ಅಣ್ಣ ಅವರ ಧ್ವನಿಯಿಂದಲೇ. ಅವರ ಧ್ವನಿಯಲ್ಲಿ ಒಂದು ಬಗೆಯ ದೈವಿಕತೆ ಇತ್ತು. ಕನ್ನಡದ ಕಾವಲುಗಾರನಾಗೋದು ಅಂದರೆ ಫ್ರೆಂಡ್ಸ್, ಇದು ಅಣ್ಣ ಅವರ ಜೀವನದ ಅತಿ ದೊಡ್ಡ ಮತ್ತು ಗಂಭೀರ ಅಧ್ಯಾಯ. 1982ರ ಸಮಯ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಸಂಚಕಾರ ಬಂದಿತ್ತು. ಕನ್ನಡವನ್ನು ಪ್ರಥಮ ಭಾಷೆಯನ್ನಾಗಿ ಮಾಡಬೇಕು ಅಂತ ಗೋಕಾಕ್ ವರದಿ ಜಾರಿಗೆ ಆಗ್ರಹಿಸಿ ದೊಡ್ಡ ಹೋರಾಟ ನಡೀತಿತ್ತು. ಸಾಹಿತಿಗಳು ಕೂಡ ಬೀದಿಗೆ ಬಂದಿದ್ದರು. ಆದರೆ ಸರ್ಕಾರ ಬಗ್ಗಲಿಲ್ಲ. ಆಗ ಇಡೀ ನಾಡು ಎದುರು ನೋಡಿದ್ದು ಅಣ್ಣ ಅವರನ್ನು. ಯಾವುದೋ ಕೆಲವಾರು ಸಮಾರಂಭಗಳಲ್ಲಿ ನಾನು ಆಗಾಗ ಹೇಳ್ತಾನೆ ಇರ್ತಿದ್ದೆ, ನಮ್ಮ ಭಾಷೆ ಪ್ರೋತ್ಸಾಹ ಸಾಲದು ಅನ್ನುವಂಥದ್ದನ್ನು. ಏನೋ ನಮ್ಮ ಒಂದು ಕೂಗು ಆ ಕನ್ನಡ ತಾಯಿಗೆ ಮುಟ್ಟಿತು ಅಂತ ಕಾಣುತ್ತೆ. ಅದಕ್ಕೆ ಸರಿಯಾಗಿ ಗೋಕಾಕ್ ವರದಿ ಜಾರಿಗೆ ಬರಬೇಕು ಅನ್ನುವಂಥ ಒಂದು ಸಂದರ್ಭ ಬಂದು ನಮ್ಮ ಜನರೆಲ್ಲ ಸೇರಿ ನಮಗೆ ಕರೆ ಕೊಟ್ಟು ನೀವೆಲ್ಲ ಬಂದು ಸೇರ್ಕೋಬೇಕು, ಈ ಭಾಷೆಯಿಂದ ನೀವು ಬದುಕ್ತಾ ಇರೋರು, ಬೆಳಗುತ್ತಾ ಇರೋರು, ಕೀರ್ತಿ ಸಂಪಾದನೆ ಮಾಡಿದ್ದೀರಿ, ಇದರಿಂದ ಬದುಕ್ತಾ ಇರೋರು, ಅದರಿಂದ ನೀವು ಇದಕ್ಕೆ ಸೇವೆ ಮಾಡಲೇಬೇಕು ಅನ್ನತಕ್ಕಂಥ ಕರೆ ಅವ್ರು ನಮಗೆ ಕೊಟ್ಟಾಗ ನಾವು ಅದನ್ನೇ ಬಯಸ್ತಾ ಇದ್ದೀವಿ. ಅದಕ್ಕೆ ಸರಿಯಾಗಿ ನಮ್ಮ ಧಾರವಾಡದ ಕ್ರಿಯಾ ಸಮಿತಿಯವರು ಕರೆ ಕೊಟ್ಟರು, ಬನ್ನಿ ನಮ್ಮ ಜೊತೆಯಲ್ಲಿ ಸೇರ್ಕೊಳ್ಳಿ, ನಾವು ಕಷ್ಟಪಡೋಣ, ಬೇಕಾದ್ದಾಗಲಿ ದುಡಿಯೋಣ ನಾವು ಅಂತ ಹೇಳಿ ನಮ್ಗೆ ಆಶ್ವಾಸನೆ ಕೊಟ್ಟ ಮೇಲೆ ತಮ್ಮ ಸಿನಿಮಾ ಕೆರಿಯರ್ ಏನಾಗುತ್ತೋ ಅನ್ನೋ ಭಯವಿಲ್ಲದೆ ಕನ್ನಡಿಗರ ಕರೆಗೆ ಓಗೊಟ್ಟು ಬೀದಿಗಿಳಿದರು ರಾಜ್ಕುಮಾರ್. ಅವರು ಬೆಳಗಾವಿಯಿಂದ ಬೆಂಗಳೂರಿನವರೆಗೆ ಹೆಜ್ಜೆ ಹಾಕಿದ್ದೇ ತಡ ಇಡೀ ಕರ್ನಾಟಕವೇ ಜ್ವಾಲಾಮುಖಿಯಂತೆ ಸಿಡಿಯಿತು. ಲಕ್ಷ ಜನ ಅವರ ಹಿಂದೆ ನಡೆದರು. ಸರ್ಕಾರ ಅಕ್ಷರಶಃ ನಡುಗಿತು. ಗೋಕಾಕ್ ವರದಿ ಜಾರಿಯಾಯಿತು. ಕನ್ನಡಕ್ಕೆ ಅಂದು ಮೊದಲ ಸ್ಥಾನ ಸಿಕ್ಕಿತು. ಇವತ್ತು ನಾವು ಹೆಮ್ಮೆಯಿಂದ ಕನ್ನಡ ಅಂತ ಮಾತಾಡ್ತಿದ್ದೀವಿ ಅಂದರೆ ಅಣ್ಣ ಅವರು ಅಂದು ಬೀದಿಗಿಳಿದು ಹೋರಾಡಿದ್ದೇ ಮುಖ್ಯ ಕಾರಣ. ಬಂಡಿ ಬದುಕಿದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ, ಬಂಡಿ ಬದುಕಿದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಅವರು ಬರೀ ನಟನಾಗಿ ಉಳಿಯದೆ ನಾಡಿನ ಕಾವಲುಗಾರನಾದರು. ಸರಳತೆಯ ಶಿಖರವಾಗೋದು ಅಂದರೆ ದಾದಾ ಸಾಹೇಬ್ ಪಾಲ್ಕೆ, ಪದ್ಮಭೂಷಣ, ಕರ್ನಾಟಕ ರತ್ನ, ಹೀಗೆ ಸಾಲು ಪ್ರಶಸ್ತಿಗಳು ಅವರನ್ನು ಹುಡುಕೊಂಡು ಬಂದವು.
ಆದರೆ ಇಷ್ಟೆಲ್ಲ ಎತ್ತರಕ್ಕೆ ಬೆಳೆದರೂ ಆ ಮನುಷ್ಯನಿಗೆ ಅಹಂಕಾರದ ನೆರಳು ತಟ್ಟಲಿಲ್ಲ. ತಮ್ಮನ್ನು ಆರಾಧಿಸುವ ಜನರನ್ನು ಅವರು ಕರೆದಿದ್ದು ಅಭಿಮಾನಿ ದೇವರುಗಳು ಅಂತ. ಬಿಳಿ ಪಂಚೆ, ಬಿಳಿ ಶರ್ಟ್ನ ಸರಳತೆ, ಯಾರೇ ಸಿಕ್ಕರೂ 2 ಕೈ ಮುಗಿದು ಸ್ವಾಗತಿಸುವ ಆ ವಿನಯ, ಇದೆಲ್ಲವನ್ನ ಇಂದಿನ ಯುವಜನತೆ ಕಲಿಬೇಕಿದೆ. ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಪಹರಿಸಿದಾಗ 100 ದಿನಗಳ ಕಾಲ ಕಾಡಿನಲ್ಲಿದ್ದರೂ ಅವರು ತೋರಿದ ಸ್ಥಿತಪ್ರಜ್ಞತೆ ಅವರ ವ್ಯಕ್ತಿತ್ವದ ಎತ್ತರವನ್ನು ಜಗತ್ತಿಗೆ ತೋರಿಸಿತು. ಏಪ್ರಿಲ್ 12, 2006ರಂದು ಅಣ್ಣ ಅವರು ಭೌತಿಕವಾಗಿ ನಮ್ಮನ್ನು ಅಗಲಿದಾಗ ಇಡೀ ಕರ್ನಾಟಕವೇ ಅನಾಥವಾಯಿತು. ಕಣ್ಣೀರು ಹಾಕದ ಕನ್ನಡಿಗನೇ ಇರಲಿಲ್ಲ. ಮುತ್ತುರಾಜ ಕಣ್ಮರೆಯಾಗಿರಬಹುದು, ಆದರೆ ಅವರು ಬಿಟ್ಟು ಹೋದ ಮೌಲ್ಯಗಳು, ಭಾಷಾಭಿಮಾನ ಮತ್ತು ಕಲೆಯ ಶ್ರೀಮಂತಿಕೆ ಎಂದೆಂದಿಗೂ ಅಮರ. ಯುವ ಜನತೆಗೆ ಅವರು ಕೇವಲ ಹಳೆಯ ನಟರಲ್ಲ, ಒಂದು ಬದುಕಿನ ಪಾಠ. ಡೆಡಿಕೇಶನ್, ಡಿಸಿಪ್ಲಿನ್ ಮತ್ತು ಡೌನ್ ಟು ಅರ್ತ್ ಸ್ವಭಾವ ಹೇಗಿರಬೇಕು ಅನ್ನೋದಕ್ಕೆ ಅವರೇ ಅಲ್ಟಿಮೇಟ್ ಎಕ್ಸಾಂಪಲ್. ನಾಡು, ನುಡಿ, ಸಂಸ್ಕೃತಿ ಅಂದಾಗ ನಾವೆಲ್ಲರೂ ಅಣ್ಣವರ ದಾರಿಯಲ್ಲಿ ನಡೆಯೋಣ. ಏಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಾವಿಲ್ಲ. ಅವರು ಕರುನಾಡಿನ ಮನೆ ಮನಗಳಲ್ಲಿ ಇಂದಿಗೂ ಎಂದೆಂದಿಗೂ ಜೀವಂತ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇಂದು ಅಣ್ಣ ಅವರ ಬರ್ಡೇ. ಈ ನೆಪದಲ್ಲಾದರೂ ಅವರನ್ನು ನೆನಪಿಸಿಕೊಳ್ಳುವ ಪುಣ್ಯ ಸಿಕ್ಕಿದೆಯಲ್ಲ ಅನ್ನೋದೇ ಖುಷಿಯ ವಿಚಾರ. ಹ್ಯಾಪಿ ಬರ್ಡೇ ರಾಜಣ್ಣ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳಿಗೆ ನಮ್ಮ ಕಮೆಂಟ್ಸ್ ಬಾಕ್ಸ್ ಯಾವಾಗಲೂ ಮುಕ್ತವಾಗಿರುತ್ತೆ. ಹಾಗೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಯಾಕಂದರೆ ಇದು ಅಣ್ಣವರ ಬಗೆಗಿನ ಮಾಹಿತಿ ಅಷ್ಟೇ ಅಲ್ಲ, ಕನ್ನಡದ ಲೆಗಸಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.